ನೆನ್ನೆ ಇದ್ದೆ ಯಾರ್ಯಾರು ಮಡಿಕೊಂಡಿದೆ ಹೋಗುತ್ತೆ ಪ್ರಯುಕ್ತವಾಗಿ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಹಾಗೂ ನಮ್ಮ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ವಿಶ್ವ ಏಡ್ಸ್ ದಿನಾಚರಣೆಯನ್ನು ಆಚರಣೆ ಮಾಡ್ತಾಯಿದ್ದೀವಿ. ಈಗ ಜಾಥಾ ಪ್ರಾರಂಭವಾಗಲಿದೆ. ಏಡ್ಸ್ HIV ಸೋಂಕು ಬರುವಂಥದ್ದು ಮತ್ತು ಏಡ್ಸ್ ಹಂತಕ್ಕೆ ತಲುಪುವಂತಹದ್ದು ಯಾವ ರೀತಿ ಬರುತ್ತೆ ಎನ್ನುವಂಥ 4 ಹಂತಗಳು ರಕ್ತದಿಂದ ಬರುವಂಥದ್ದಾಗಿರ್ಬೋದು, ಚುಚ್ಚುಮದ್ದುಗಳಿಂದ ಬರುವಂಥದ್ದು, ತಾಯಿಯಿಂದ ಮಗುವಿಗೆ ಬರುವಂಥದ್ದು ಹಾಗೂ ಅಸುರಕ್ಷಿತ ಲೈಂಗಿಕ ಸಂಪರ್ಕದಿಂದ ಬರುವಂಥ ಈ ಕಾರಣಗಳನ್ನ ಜನರಿಗೆ ಜಾಗೃತಿ ಮೂಡಿಸುವಂಥ ಕೆಲಸ ಆಗಬೇಕು. ನಾವು ನೋಡ್ತಾ ಇದ್ದೀವಿ 1986ರಿಂದನೂ ನಿರಂತರವಾಗಿ ಏಡ್ಸ್ ವಿರುದ್ಧವಾಗಿ ಸರ್ಕಾರ ಮತ್ತು ಆರೋಗ್ಯ ಇಲಾಖೆ ಅನೇಕ ಕಾರ್ಯಕ್ರಮಗಳು ಬರ್ತಾಯಿದ್ರು ಕೂಡ ಏಡ್ಸ್ನಿಂದ ಬಾಧಿತರು ಹೆಚ್ಚು ಆಗ್ತಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಮಕ್ಕಳು HIV ಏಡ್ಸ್ಗೆ ಸೋಂಕಿತರಾಗುವಂತಹ ಪ್ರಕರಣಗಳು ಹೆಚ್ಚಾಗ್ತಿದೆ. ಆದ್ದರಿಂದ ನಾವೆಲ್ಲರೂ HIV ಬರುವಂಥ ವಿಧಾನಗಳ ಬಗ್ಗೆ ಅರಿವು ಜಾಗೃತಿ ಮೂಡಿಸುವಂಥ ಕೆಲಸ ಆಗಬೇಕು. ಕುಟುಂಬ ಮತ್ತು ಆರೋಗ್ಯ ಇಲಾಖೆಯ ಜೊತೆಗೆ ಸಾರ್ವಜನಿಕರು ಪ್ರತಿಯೊಬ್ಬರು ತಮ್ಮದೇ ಆದ ಜವಾಬ್ದಾರಿನ ನಿಭಾಯಿಸಿಕೊಂಡು ಎಲ್ಲರಿಗೂ ಜಾಗೃತಿ, ಹೊಸದಾಗಿ ಯಾರು ಸೋಂಕಿತರು ಬರೆದಿರೋ ರೀತಿ ನಾವು ಜಾಗೃತರಾಗಬೇಕು. ಜೊತೆಗೆ ಯಾರು ಸೋಂಕಿತರಾಗಿದ್ದಾರೆ ಪ್ರತಿಯೊಬ್ಬರು ಆ ಗುಣಲಕ್ಷಣಗಳಿರುವಂಥವರು ಪ್ರತಿಯೊಬ್ಬರು ಪರೀಕ್ಷೆ ಮಾಡಿಸಿಕೊಳ್ಳುವ ಮುಖಾಂತರ ಯಾರಿಗೆ ಸೋಂಕಿತರಾಗಿದ್ದಾರೆ ಅವ್ರಿಗೆ ಚಿಕಿತ್ಸೆನ ಸರ್ಕಾರದಿಂದ ಉಚಿತವಾಗಿ ಕೊಡುವಂಥ ಚಿಕಿತ್ಸೆನ ಸೌಲಭ್ಯನ ಪಡೆದುಕೊಳ್ಳಬೇಕು. ಮುಂದಿನ ದಿನಗಳಲ್ಲಿ ಯಾರು HIVಗೆ ಸೋಂಕಿತರಾಗದಿರೋ ರೀತಿ ಅಥವಾ ಸೋಂಕಿತರ ಎಲ್ಲರೂ ಚಿಕಿತ್ಸೆನ ಪಡೆಯುವ ರೀತಿ ಮತ್ತು ಸೋಂಕಿತರಿಗೆ ಸಾರ್ವಜನಿಕರು ನಾವೆಲ್ಲರೂ ಆತ್ಮಸ್ಥೈರ್ಯನ ಕೊಡುವ ಮುಖಾಂತರ ಅವರ ಜೀವಿತಾವಧಿನ ಚಿಕಿತ್ಸೆಯ ಜೊತೆಗೆ ನಾವು ಆತ್ಮಸ್ಥೈರ್ಯನ ತುಂಬಿ ಅವರ ಜೀವಿತಾವಧಿನ ಹೆಚ್ಚು ಮಾಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳೋಣ. ಈ ವರ್ಷದ ಘೋಷವಾಕ್ಯ ನನ್ನ ಹಕ್ಕು ನನ್ನ ಆರೋಗ್ಯ ಅನ್ನುವ ರೀತಿಯಲ್ಲಿ ನಾವೆಲ್ಲರೂ ಬಾಧಿತರು ಏನು HIV ತಡೆಯುವ ನಿಟ್ಟಿನಲ್ಲಿ ಮತ್ತು ಸೋಂಕಿತರನ್ನ ಹೆಚ್ಚಿನ ಕಾಲ ದೀರ್ಘಾವಧಿಯಲ್ಲಿ ಉಳಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಬಾಧಿತರಾಗೋಣ. ಆರೋಗ್ಯ ಇಲಾಖೆಯ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸೇರಿ ಸಾಮೂಹಿಕ ಜವಾಬ್ದಾರಿಯನ್ನು ಇಟ್ಕೊಂಡು ಉತ್ತಮವಾದ ಕಾರ್ಯಕ್ರಮಗಳನ್ನ ಜನರಿಗೆ ತಲುಪಿಸುವಂಥ ಕೆಲಸ. ಡಿಸೆಂಬರ್ 1 ವಿಶ್ವ ಏಡ್ಸ್ ದಿನಾಚರಣೆ ಆಚರಿಸೋದು ಭಾನುವಾರದಿಂದ ಇವತ್ತಿಗೆ ಅದನ್ನು ಕಂಡುಹಿಡಿದಿದ್ದೀವಿ. ಈ ವಿಶ್ವ ದಿನ ಏಡ್ಸ್ ದಿನದ ಇದರಲ್ಲಿ ಬ್ರೇಕ್ ದ ರೈಟ್ಸ್ ಫಾರ್ ಮೈ ಹೆಲ್ತ್ ಮೈ ರೈಟ್ ಅಂತ ಒಂದು ಇದು ಹಕ್ಕುಗಳನ್ನು ಪಡೆದು ಸರಿಯಾದ ಮಾರ್ಗದರ್ಶನ ಅನುಸರಿಸೋಣ ಅನ್ನೋ ಒಂದು ಇದರಲ್ಲಿ ನಾವು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಜಾಥಾ ಕಾರ್ಯಕ್ರಮ. ಆ ಜಾಥಾ ಕಾರ್ಯಕ್ರಮಕ್ಕೆ ನಗರಸಭಾ ಅಧ್ಯಕ್ಷರು ಅವರು ಈ ದಿನ ಜಾಥಾ ಇಟ್ಕೊಂಡಿರೋದ್ರಿಂದ ಈ ಕಾರ್ಯಕ್ರಮವನ್ನು ಹಕ್ಕುಗಳನ್ನು ಪಡೆಯಲು ಸರಿಯಾದ ಮಾರ್ಗ ಅನುಸರಿಸೋಣ. ನನ್ನ ಆರೋಗ್ಯ ನನ್ನ ಹಕ್ಕು ಅಂತ ಹೇಳೋ ಘೋಷವಾಕ್ಯದಲ್ಲಿ ಈ ದಿನ ನನ್ನ ಆರೋಗ್ಯ ನನ್ನ ಹಕ್ಕು ಅಂತ ಹೇಳ್ತಾ ಈ ವಿಶ್ವದಲ್ಲೇ ಇದಕ್ಕೆ ಈ ಮಹಾಮಾರಿಗೆ ಔಷಧಿ ಕಂಡುಹಿಡಿದಿದ್ದಾರೆ. ಅಂದರೆ ವ್ಯಕ್ತಿ ದೀರ್ಘಕಾಲ ಬದುಕೋಕೆ ಕಂಡುಹಿಡಿದಿದ್ದಾರೆ. ಪೂರ್ಣ ಗುಣಮಟ್ಟದ ಇನ್ನೂ ಕಂಡುಹಿಡಿದಿದ್ದಾರೆ ವಿಜ್ಞಾನಿಗಳು. ಅದು ಅತಿ ಬೇಗ ಕಂಡುಹಿಡಿಯಲಿ ಅಂತ ಅವರಿಗೆ ಒಂದು ನಾವು ಕೇಳ್ಕೊಂತ ಒಂದು ಆಶಿಸುತ್ತಾ ಈ ವಿಶ್ವ ಏಡ್ಸ್ ದಿನಾಚರಣೆ ಅಂಗವಾಗಿ ಸೇರಿರುವ ಎಲ್ಲ ನನ್ನ ಆರೋಗ್ಯ ಇಲಾಖೆಯ ಅಧಿಕಾರಿ ವರ್ಗದವರಿಗೂ ಮತ್ತು ನನ್ನ ನಗರಸಭೆಯ ಉಪಾಧ್ಯಕ್ಷರು ನಮಸ್ಕರಿಸುತ್ತಾ ಈ ವಿಶ್ವ ಏಡ್ಸ್ ದಿನಾಚರಣೆ ಅಂಗವಾಗಿ ಗಣನೀಯವಾಗಿ ಇವಾಗ ಕಮ್ಮಿ ಆಗ್ತಿದೆ ಅಂತ ಅಂಕಿಅಂಶಗಳಲ್ಲಿ ಗೊತ್ತಾದ್ರಿಂದ ಇದು ಪೂರ್ಣ ಪ್ರಮಾಣವಾಗಿ 0ಗೆ ಬರಬೇಕು ಅಂತ ಹೇಳ್ತಾ ನಾನು ಆಶಿಸುತ್ತಾ ಈ ಆರೋಗ್ಯವನ್ನು ಇನ್ನೂ ಯಶಸ್ವಿಯಾಗಿ ಅಂತ ಹೇಳ್ಕೊಳ್ಳೋಣ.